ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಏನು ಒಣಮೆಣಸಿನಕಾಯಿ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ 10 ಜಿಲ್ಲೆಯಲ್ಲಿ ಬೆಳಿತಾ ಇದ್ವಿ ನಾವು. ಆದರೆ ಬಳ್ಳಾರಿ ಜಿಲ್ಲೆಯಲ್ಲೇ ಸಿಂಹಪಾಲು ಬೆಳಿತಾ ಇದ್ವಿ. ಅದು ಎಷ್ಟಂದ್ರೆ 1.5 ಲಕ್ಷ ಟನ್ ಮೇಲ್ಪಟ್ಟು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಣಮೆಣಸಿನಕಾಯಿ ಬೆಳಿತಾ ಇದ್ದೀವಿ. ಈಗಾಗಲೇ ಎಲ್ಲ 5 ಜನ ಶಾಸಕರಿಗೆ ಮನವಿಯನ್ನ ಮಾಡಿದ್ದೀವಿ. ಮತ್ತೆ 3 ಜನ ಯಾರು ಲೋಕಸಭಾ ಸದಸ್ಯರಿದ್ದಾರೆ, ನಾಸರ್ ಹುಸೇನ್ ಇರ್ಬೋದು, ಮತ್ತೆ ತುಕಾರಾಮ ರಾಘವೇಂದ್ರ ಇಟ್ಟಾಳು, ಮೂವರಿಗೆ ಕೂಡ ಸಭೆ ಮಾಡ್ಬೇಕಂತ ಹೇಳಿದ್ರೆ ಇವತ್ತಿನವರೆಗೂ ಮಾಡ್ತೀವಿ ಅಂತಾನೆ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಇವತ್ತು ನಾವೆಲ್ಲ ರೋಟಿಗೆ ಬರೋ ಪರಿಸ್ಥಿತಿ ನಮ್ಮ ರಾಜಕಾರಣಿಗಳು ನಮ್ಮನ್ನು ಆಳುವಂತ ಸರ್ಕಾರ ಮಾಡಿದೆ. ಅದಕ್ಕೋಸ್ಕರ ತಕ್ಷಣವೇ ಒಣಮೆಣಸಿನಕಾಯಿ ಖರೀದಿ ಕೇಂದ್ರ ಆಂಧ್ರದಲ್ಲಿ ಏನಾಗಿದೆ, ನಮ್ಮ ಗಡಿ ಭಾಗದಲ್ಲಿ ಇರ್ತಕ್ಕಂಥ 11,780 ರೂಪಾಯಿ ಯಾವ ರೀತಿ ಮಾಡಿದ್ರಿ ನೀವು, 12,000 ಖರೀದಿ ಕೇಂದ್ರ ತಕ್ಷಣವೇ ಜಾರಿ ಆಗ್ಬೇಕಂತೇಳಿ ಇವತ್ತು ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಈ ಹೋರಾಟ ಕೇವಲ ಮೆಣಸಿನ ಬೆಳೆಗೆ ಮಾತ್ರ ಬೆಲೆ ಬಯಸಲ್ಲ, ಕೃಷಿಯನ್ನು ಉಳಿಸ್ಕೋಬೇಕು. ಕಾರ್ಪೊರೇಟ್ಗಳ ದೌರ್ಜನ್ಯ ಮಾರ್ಕೆಟ್ನಲ್ಲಿ ಕಡಿಮೆ ಆಗಬೇಕು. ದಳ್ಳಾಳಿಗಳ ಪದ್ಧತಿ ರದ್ದಾಗಿ ರೈತನೇ ನೇರವಾಗಿ ತನ್ನ ಬೆಳೆಗೆ ತಕ್ಕ ಬೆಲೆಯನ್ನು ನಿರ್ಧರಿಸ್ಕೋಬೇಕು. ಇವತ್ತು ಮೆಣಸಿನಕಾಯಿ, ನಾಳೆ ಜೋಳ, ಇನ್ನೊಂದಿನ ತಂಬಾಕು, ಹೀಗೆ ಯಾವಾಗಲೂ ನಾವು ಗದ್ದೆ ಬಿಟ್ಟು ಹೊಲ ಬಿಟ್ಟು ಈ DC ಆಫೀಸು ಮಿನಿಸ್ಟ್ರುಗಳು ರಾಜಕಾರಣಿಗಳು ಸುತ್ತು ಓಡಾಡ್ಕೊಂಡಿದ್ರೆ ರೈತ ಕಲ್ಯಾಣ, ದೇಶ ಕಲ್ಯಾಣ ಯಾವತ್ತಾಗತ್ತೆ ಅನ್ನುವ ಒಂದು ದೊಡ್ಡ ಸಮಸ್ಯೆ ಇವತ್ತು ರೈತನಲ್ಲಿದೆ. ರೈತ ಬಿಡಿಗೆಟ್ಟನಲ್ಲ, 24 ಗಂಟೆ ಈ ಒಂದು ಆರಂಭ, ಬದುಕೆ ಆರಂಭದ್ದು, ಕೊನೆ ಹಿಂದೆ ಇರ್ತಕ್ಕಂಥದ್ದು. ಇಂಥ ರೈತನನ್ನ ಬಿಸಿಲಲ್ಲಿ, ಮಳೆಯಲ್ಲಿ, ಗಾಳಿಯಲ್ಲಿ ಈ ತರ ಒಣಗಿಸಿ ಅವನನ್ನ ಬೇಡಿಕೊಳ್ಳುವನಾಗಿ ಮಾಡ್ತಾ ಇದೆ ಈ ಸರ್ಕಾರಗಳು. ಮುಖ್ಯವಾಗಿ ಕಾರ್ಪೊರೇಟಿಗೆ ಕಾಲೊತ್ತುವ ಸರ್ಕಾರಗಳು ಮಾಡ್ತಾ ಇದ್ದಾವೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.